ನೀವು ಯಾವಾಗಲೂ ಕೇಳಿರಬಹುದು, ಭಗವಂತನು ರಕ್ಷೆ ಮಾಡೋದಾದ್ರೆ ಹೇಗೋ ರಕ್ಷಣೆ ಮಾಡ್ತಾರೆ ಅಂತ. ಹಾಗೆ ಇವತ್ತಿನ ಸ್ಟೋರಿ ಅದೇ ಥೀಮಲ್ಲಿದೆ. ಸ್ವಲ್ಪ ಹಾರಿಬಲ್ ಇದೆ, ಸ್ಕ್ಯಾರಿ ಇದೆ, ಬಟ್ ಇಂಟ್ರೆಸ್ಟಿಂಗ್ ಇದೆ. ಸ್ಟಾರ್ಟ್ ಮಾಡುವ. ರಾಹುಲ್ ಅಂತ ಒಬ್ಬ ಹುಡುಗ, ಅವನ ವಯಸ್ಸು 27, ಅವನ ಊರು ಮುಂಬೈ. ಬಟ್ ಇನ್ನು 3 ವರ್ಷದಲ್ಲಿ ಅವನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ. ಈ 3 ವರ್ಷದಲ್ಲಿ ಅವನು ಯಾವಾಗಲೂ ತನ್ನ ಮನೆಗೆ ಹೋಗಿಲ್ಲ. ಆ್ಯಂಡ್ ಅವನಿಗೆ ತನ್ನ ಊರಿನ ಅಪ್ಡೇಟ್ಸ್ ಏನು ಗೊತ್ತಿಲ್ಲ ಆಗಿತ್ತು. ಬಟ್ ಒಂದು ದಿನ ರಾಹುಲ ವಿಚಾರ ಮಾಡ್ತಾನೆ, 3 ವರ್ಷ ಕಳೆದು ಹೋಯ್ತು, ನಾನು ಇನ್ನೂ ಮನೆಗೆ ಹೋಗಿಲ್ಲ. ಸೊ ಇವತ್ತಾದರೂ ಹೋಗಬೇಕು ಅಂತ ಅವನು ಬಾಸಿಗೆ ಇಮೇಲ್ ಹಾಕ್ತಾನೆ, ನನಗೆ ವೆಕೇಶನ್ ಹಾಲಿಡೇ ಬೇಕಂತ. ಬಾಸ್ ಅಪ್ರೂವಲ್ ಮಾಡ್ತಾರೆ. ಹಾಗೆ ಖುಷಿಯಿಂದ ಅವನು ಬೆಂಗಳೂರಿಂದ ಬಸ್ ಹತ್ತೆ ಬಿಡ್ತಾನೆ. ಫೈನಲಿ ಅವ ಮುಂಬೈಗೆ ರೀಚ್ ಆಗ್ತಾನೆ. ಬಟ್ ಆ ಟೈಮು ರಾತ್ರಿ 11:30 ಆಗಿತ್ತು. ಆದರೆ ಹಾರಿಬಲ್ ಸ್ಟೋರಿ ಈಗಿನ ಸ್ಟಾರ್ಟ್ ಆಗುತ್ತೆ. ಅಲ್ಲೊಂದು ಪ್ರಾಬ್ಲಮ್ ಇತ್ತು. ಬಸ್ ಸ್ಟಾಪ್ದಿಂದ ಅವನ ಮನೆ ಕನಿಷ್ಠ 10 ನಿಮಿಷ ಇತ್ತು. ಬಟ್ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅದಕ್ಕೋಸ್ಕರ ಅಲ್ಲಿ ಟ್ಯಾಕ್ಸಿ, ರಿಕ್ಷಾ ಏನೂ ಹೋಗುವುದಿಲ್ಲ ಆಗಿತ್ತು. ಅವನು ವಿಚಾರ ಮಾಡ್ತಾನೆ, ಹೇಗಾದರೂ ನಡ್ಕೊಂಡೇ ಹೋಗಬೇಕು. ಟೈಮ್ ಪಾಸಿಗೋಸ್ಕರ ಅವನು ಪೀನಟ್ ಅಂದರೆ ಶೇಂಗಾ ತಗೊಳ್ತಾನೆ ಅಂಗಡಿಯಿಂದ. ಹಾಗೆ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮುಂದೆ ನಡೀತಾ ಅವನಿಗೆ ಹಿಂದ್ಗಡೆಯಿಂದ ರಾಹುಲ್ ಅಂತ ಆವಾಜ್ ಬರುತ್ತೆ, ಒಂದು ಹುಡುಗಿದು. ಅವನು ತಿರ್ಕೊಂಡು ನೋಡ್ತಾನೆ, ಯಾರಪ್ಪ ಈ ಹುಡುಗಿ? ನೋಡಿದ್ರೆ ಅವನಿಗೆ ಗೊತ್ತಾಗ್ಬಿಡುತ್ತೆ, ಆ ಹುಡುಗಿ ಬೇರೆ ಯಾರಲ್ಲ, ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಶ್ರೇಯಾ ಅಂತ. ಅವನು ಖುಷಿಯಾಗಿಬಿಡುತ್ತೆ, ಯಾಕಂದ್ರೆ ರಾತ್ರಿ ಆಗಿಬಿಟ್ಟಿತ್ತು ಮತ್ತು ಅವ ಒಬ್ಬನೇ ನಡೀತಾ ಇದ್ದ. ಈಗ ಯಾರಾದರೂ ನನಗೆ ಸಿಕ್ಕಿದ್ದಾರೆ ರೋಡಲ್ಲಿ ಅಂತ ಸ್ವಲ್ಪ ಖುಷಿಯಾಗಿತ್ತು. ಬಟ್ ಅವನಿಗೆ ಒಂದು ಕ್ವೆಶನ್ ಬರುತ್ತೆ, ಇಷ್ಟು ರಾತ್ರಿ ಈ ಶ್ರೇಯಾ ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತ. ಅವನು ಮುಂದೆ ಹೋಗ್ತಾನೆ ಮತ್ತೆ ಕೇಳ್ತಾನೆ, ಶ್ರೇಯಾ ನೀನು ಇಷ್ಟು ರಾತ್ರಿ ಇಲ್ಲಿ ಏನು ಮಾಡ್ತಿದ್ದೀಯಾ? ಆವಾಗ ಶ್ರೇಯಾ ಉತ್ತರ ಕೊಡುತ್ತೆ, ಇಲ್ಲ, ಇದೇ ಟೈಮ್ ಇರುತ್ತೆ, ಇದೇ ಟೈಮಿಗೆ ನಾನು ತನ್ನ ಮನೆಗೆ ಹೋಗ್ತಾನೆ ಅಂತ. ಅದ್ರದ್ದು ಸ್ವಲ್ಪ ಸ್ಮೈಲ್ ಮಾಡಿಕೊ ಹೇಳ್ತಾಳೆ. ಆ ಸ್ಮೈಲಲ್ಲಿ ಸ್ವಲ್ಪ ಸ್ಕ್ಯಾರಿ ಥರ ಇತ್ತು. ಬಟ್ ರಾಹುಲ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಲ್ಲ. ಅವನಿಗೆ ಸ್ವಲ್ಪ ಖುಷಿಯಾಗಿಬಿಡತ್ತೆ, ಖುಷಿದಲ್ಲೇ ಇರ್ತಾನೆ. ಹೌದಾ, ಬಟ್ ಏನು ಕ್ವೆಶನ್ ಕೇಳೋದಲ್ಲ. ಹಾಗೆ ಮಾತಾಡ್ತಾ ಫೈನಲಿ ತನ್ನ ಮನೆಗೆ ರೀಚ್ ಆಗ್ತಾನೆ. ಮನೆಯ ಬಾಗಿಲ ಹಿಂದೆ ನಿಂತು ಅಮ್ಮನಿಗೆ ಕರೀತಾನೆ. ಅಮ್ಮ ಬಾಗಿಲು ಓಪನ್ ಮಾಡುತ್ತೆ. ಮತ್ತೆ ಅಮ್ಮ ಒಂದೇ ಕ್ವೆಶನ್ ಕೇಳುತ್ತೆ, ಅಪ್ಪ ರಾಹುಲ ನೀನು ಒಬ್ಬನೇ ಬಂದೆಯಾ ಅಂತ. ಇಲ್ಲಮ್ಮ, ನಾನು ಒಂದು ಹುಡುಗಿ ಸಂಗಡ ಬಂದಿದ್ದೇನೆ ಅಂತ. ಅದ್ ಕೇಳಿ ರಾಹುಲಮ್ಮ ಸ್ವಲ್ಪ ಖುಷಿಯಾಗಿಬಿಡುತ್ತೆ. ಅವಳಿಗೆ ಅನ್ಸುತ್ತೆ ಆ ಹುಡುಗಿ ರಾಹುಲ್ನ ಆಫೀಸ್ನವಳು ಆಗಿರಬಹುದು ಅಂತ. ಆದ್ರೂ ಅಮ್ಮ ಅವನಿಗೊಂದು ಕ್ವೆಶನ್ ಕೇಳ್ತಾಳೆ, ಹುಡುಗಿ ಯಾರಪ್ಪ ಅದು ಅಂತ. ಆವಾಗ ರಾಹುಲ್ ಹೇಳ್ತಾನೆ, ಆ ಹುಡುಗಿ ಬೇರೆ ಯಾರಲ್ಲ ಅಮ್ಮ, ನಂದು ಚೈಲ್ಡ್ಹುಡ್ ಫ್ರೆಂಡ್ ಶ್ರೇಯಾ, ನಮ್ಮ ಪಕ್ಕದವಳೆ ಅಂತ. ಅದ್ ಕೇಳಿದ ನಂತರ ಅವಳ ಅಮ್ಮ ಸೈಲೆಂಟ್ ಆಗಿ ಬೀಳ್ತಾಳೆ. ಮತ್ತೆ ರಾಹುಲ್ಗೆ ಕಣ್ಣು ದೊಡ್ಡ ಮಾಡಿ ನೋಡ್ತಾ ಇರುತ್ತೆ. ಇದ್ ನೋಡದ್ದೇ ರಾಹುಲ ಅವನಿಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಅವ ಪದೇ ಅಮ್ಮನಿಗೆ ಕೇಳಿತಾ ಇರ್ತಾನೆ, ಅಮ್ಮ ಏನಾಯ್ತು. ಬಟ್ ಅಮ್ಮ ರೆಸ್ಪಾನ್ಸೇ ಮಾಡ್ತಿಲ್ಲ. ಬಟ್ ಸ್ವಲ್ಪ ಸಮಯ ಕಳೆದ ನಂತರ ಅಮ್ಮ ರೆಸ್ಪಾನ್ಸ್ ಮಾಡುತ್ತೆ, ಮಗ ರಾಹುಲ, ನಿಮಗೆ ಗೊತ್ತಿದೆಯಾ
ಆ ಹುಡುಗಿ ಶ್ರೇಯ 7 ವರ್ಷ ಮೊದಲೇ ಸತ್ತು ಹೋಗಿದ್ದಾಳೆ ಅಂತ. ಇದ್ ಕೇಳಿದ ನಂತರ ರಾಹುಲ ಗಾಬರಿಯಾಗೋಗ್ಬಿಟ್ಟ. ಅವನಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅವನಿಗೆ ಏನು ಗೊತ್ತಾಗ್ತಿಲ್ಲ ಇತ್ತು. ಅವನಿಗೆ ಒಂದೇ ಚಿಂತೆ ಬರ್ತಿತ್ತು ಮನ್ಸಲ್ಲಿ, ಹಾಗಾದ್ರೆ ಆ ಶ್ರೇಯ ನನ್ಗೆ ಸುಮ್ಮನೆ ಯಾಕೆ ಬಿಟ್ಲು? ಏನಾದ್ರೂ ನನ್ನ ಸಂಗಡ ಮಾಡ್ಬೋದಿತ್ತಲ್ವಾ? ಅಮ್ಮ ರಿಲ್ಯಾಕ್ಸ್ ಮಾಡಿರತ್ತೆ, ಮಗ ಟೆನ್ಷನ್ ತಗೊಳ್ಬೇಡ, ಈಗ ಮಲಗು. ಬೆಳಿಗ್ಗೆ ಆದ ತಕ್ಷಣ ನಾವು ತಾಂತ್ರಿಕರವ್ರ ಹತ್ರ ಹೋಗಿ ಎಲ್ಲ ವಿಷಯ ಹೇಳುವ, ಅವರೇ ಏನಾದ್ರೂ ಪರಿಹರಿಸ್ತಾರೆ ಅಂತ. ರಾಹುಲ ತನ್ನ ರೂಮಿಗೆ ಹೋಗಿ ಮಲಗಲಿಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನಿಗೆ ನಿದ್ದೆನೆ ಬರುವುದಿಲ್ಲ. ಯಾಕಂದ್ರೆ ಅವನಿಗೆ ಮನ್ಸಲ್ಲಿ ಇನ್ನೂ ಆ ಶ್ರೇಯ ಸ್ಮೈಲೇ ಬರ್ತಾ ಇದೆ. ಆ ಸ್ಮೈಲು ಅವನಿಗೆ ನಿದ್ದೆನೆ ಕೊಡ್ತಿಲ್ಲ. ಹೇಗೆ ಕಷ್ಟಪಟ್ಟು ಬೆಳಗಾಗತ್ತೆ. ಬೆಳಿಗ್ಗೆ ಆದದ್ದೇ ರಾಹುಲ ಮತ್ತು ಅವರಮ್ಮ ತಾಂತ್ರಿಕನಲ್ಲಿ ಹೋಗ್ತಾರೆ. ತಾಂತ್ರಿಕನಲ್ಲಿ ಹೋಗಿ ಅಲ್ಲಿ ಹೇಳ್ತಾರೆ ಎಲ್ಲ ಸ್ಟೋರಿ ಆದದ್ದು. ತಾಂತ್ರಿಕರವರು ರಾಹುಲ್ ಕಡೆ ಬಹಳಷ್ಟು ಕ್ವೆಶ್ಚನ್ ಕೇಳ್ತಾರೆ. ಮತ್ತೆ ಸ್ವಲ್ಪ ವಿಚಾರ ಮಾಡಿದ ನಂತರ ಅವ್ರು ಒಂದು ಮಾತು ಹೇಳ್ತಾರೆ, ನಿನ್ನ ಹತ್ರ ಶೇಂಗಾ ಕವರ್ ಏನಾದರೂ ಇದೆಯಾ ಅಂತ. ರಾಹುಲ್ ಹೇಳ್ತಾನೆ, ಮೇ ಬಿ ಮನೇಲಿ ಇರ್ಬೋದು. ತಾಂತ್ರಿಕರು ಹೇಳ್ತಾರೆ, ಒಂದು ಕೆಲಸ ಮಾಡು, ಮನೆಗೆ ಹೋಗು ಮತ್ತೆ ಆ ಪೇಪರ್ ನನಗೆ ತಂದು ಕೊಡು ಅಂತ. ರಾಹುಲ ಹೇಳ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದದ್ದೇ ಆ ಪೇಪರ್ ನೋಡ್ತಾನೆ. ಪೇಪರ್ ಅವನಿಗೆ ಸಿಗ್ಬಿಡುತ್ತೆ. ಆ ಪೇಪರ್ ತಗೊಂಡು ಅವನು ತಾಂತ್ರಿಕನಿಗೆ ಕೊಡ್ತಾನೆ. ಆ ಪೇಪರ್ ನೋಡಿ ತಾಂತ್ರಿಕನು ಬಹಳ ಖುಷಿ ಪಡ್ತಾನೆ. ಮತ್ತವ್ರಿಗೆ ಹೇಳ್ತಾನೆ, ಭಗವಂತನು ನಿಮ್ಗೆ ರಕ್ಷಣೆ ಮಾಡಿದ್ದಾನೆ. ಯಾಕಂದ್ರೆ ಈ ಪೇಪರ್ ಸಾಧಾರಣ ಪೇಪರ್ ಅಲ್ಲ, ಇದರಲ್ಲಿ ಗಾಯತ್ರಿ ಮಂತ್ರ ಇದೆ, ಸಂಸ್ಕೃತ ಶ್ಲೋಕ ಇದೆ. ಈ ಶ್ಲೋಕದಿಂದ ನಾವು ಭಗವಂತನಿಗೆ ಆರಾಧನೆ ಮಾಡ್ತೇವೆ. ಈ ಗಾಯತ್ರಿ ಮಂತ್ರ ತುಂಬಾ ಸ್ಟ್ರಾಂಗ್ ಇದೆ, ಅದಕ್ಕೋಸ್ಕರ ನೀನು ಇವತ್ತು ಬದುಕಿದೆಯಾ. ಭಗವಂತನ ನಿನ್ನ ಮೇಲೆ ಕೃಪೆ ಇದೆ. ಸೊ ಇವತ್ತಿಂದ ನೀನು ಭಗವಂತನಿಗೆ ಆರಾಧನೆ ಮಾಡು, ಭಗವಂತನ ಮೇಲೆ ಭಾವನೆ ತೋರಿಸು ಅನ್ಕೊಂಡು ಹೇಳ್ತಾರೆ. ಅದ್ ಕೇಳಿದ ನಂತರ ರಾಹುಲ್ ಮತ್ತು ಅವರಮ್ಮ ಮನೆಗೆ ಬರ್ತಾರೆ. ಭಗವಂತನಿಗೆ ಧನ್ಯವಾದ ಹೇಳ್ತಾರೆ. ಮತ್ ಆವತ್ತಿಂದ ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಇವತ್ತಿನ ಸ್ಟೋರಿ. ನೀವು ನೋಡಿರಬಹುದು, ಭಗವಂತನು ನಮ್ಮ ರಕ್ಷಣೆ ಮಾಡುವುದಾದ್ರೆ ಹೇಗೋ ಮಾಡ್ತಾನೆ. ನಮಗೆ ಭಗವಂತನ ಮೇಲೆ ಪ್ರೀತಿ, ದಯೆ ಮತ್ತೆ ಭಾವನೆ ಇರಬೇಕು ಅಷ್ಟೇ. ಸೊ ಇವತ್ತಿನ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಹೀಗೆ ನಾವು ಮುಂದೆ ಸ್ಟೋರಿ ತಗೊಂಡು ಬರ್ತೇವೆ. ಸೊ ಎಸ್.